ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠ ಕಾಂಗ್ರೆಸ್ ಅಭ್ಯರ್ಥಿ. ಅವರ ಪರವಾಗಿ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಕೂಡ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಬ್ಯಾಡ್ಗಿಯಲ್ಲಿ. ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತೆರೆದ ವಾಹನದಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದ್ರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬೊಮ್ಮಾಯಿ ಅವರು ಈಗಾಗಲೇ ಅಧಿಕಾರದಲ್ಲಿ ಇದ್ದಾರೆ, ಅವರಿಗೆ ಶಾಸಕರಾಗಿರಲು ಬಿಡಿ, ಕೈ ಅಭ್ಯರ್ಥಿ ಆನಂದ ಸ್ವಾಮಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಅಧಿಕಾರ ಮನೆಗೆ ಬಂದು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ, ಎಲ್ಲ ಆಗೋಗಿದೆ. ಸಾಲದಕ್ಕೆ ಈಗ ಅವರು ಇನ್ನೂ ಮಠ ಶಾಸಕರು ಇದ್ದಾರೆ, ಇನ್ನೂ MLA ಇದ್ದಾರೆ. ಅವರು ನಾನು ತಮ್ಗೆ ಮನವಿ ಮಾಡುದು, ಅವರು MLA ಆಗಿನೇ ಕೆಲಸ ಮಾಡ್ಲಿ. ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸಬನಿಗೆ ಅವಕಾಶ ಕೊಟ್ಟರೆ ನಿಮಗೆ ನಾಳೆ ಏನಾದ್ರೂ ಒಂದು ಹೊಸತನವನ್ನು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರ ಅವರು? ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ? ಮುಖ್ಯಮಂತ್ರಿ ಆಗಿ ಮಾಡದೇ ಇರೋ ಕೆಲಸ MP ಆಗಿ ಸಂಸದರಾಗಿ ಮಾಡಲಿಕ್ಕೆ ಸಾಧ್ಯನಾ? ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠ ಕಾಂಗ್ರೆಸ್ ಅಭ್ಯರ್ಥಿ. ಅವರ ಪರವಾಗಿ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಕೂಡ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಬ್ಯಾಡ್ಗಿಯಲ್ಲಿ. ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತೆರೆದ ವಾಹನದಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದ್ರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬೊಮ್ಮಾಯಿ ಅವರು ಈಗಾಗಲೇ ಅಧಿಕಾರದಲ್ಲಿ ಇದ್ದಾರೆ, ಅವರಿಗೆ ಶಾಸಕರಾಗಿರಲು ಬಿಡಿ, ಕೈ ಅಭ್ಯರ್ಥಿ ಆನಂದ ಸ್ವಾಮಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಅವರಿಗೆಲ್ಲ ಅಧಿಕಾರ ಮನೆಗೆ ಬಂದು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ, ಎಲ್ಲ ಆಗೋಗಿದೆ. ಸಾಲದಕ್ಕೆ ಈಗ ಅವರು ಇನ್ನೂ ಮಠ ಶಾಸಕರು ಇದ್ದಾರೆ, ಇನ್ನೂ MLA ಇದ್ದಾರೆ. ಅವರು ನಾನು ತಮ್ಗೆ ಮನವಿ ಮಾಡುದು, ಅವರು MLA ಆಗಿನೇ ಕೆಲಸ ಮಾಡ್ಲಿ. ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸಬನಿಗೆ ಅವಕಾಶ ಕೊಟ್ಟರೆ ನಿಮಗೆ ನಾಳೆ ಏನಾದ್ರೂ ಒಂದು ಹೊಸತನವನ್ನು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರ ಅವರು? ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ? ಮುಖ್ಯಮಂತ್ರಿ ಆಗಿ ಮಾಡದೇ ಇರೋ ಕೆಲಸ MP ಆಗಿ ಸಂಸದರಾಗಿ ಮಾಡಲಿಕ್ಕೆ ಸಾಧ್ಯನಾ?